ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶ್ರೀಕಂಠಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಸದ್ಗುರು ಚರಣಾರವಿಂದಾಭ್ಯಾ ನಮಃ. ವೀಕ್ಷಕರಿಗೆಲ್ಲ ಪುನಃ ಈ ಒಂದು ಶೋಭಕೃತ್ ನಾಮ ಸಂವತ್ಸರದ ಅಂತ್ಯ ಬರ್ತಾ ಇದೆ. ಮತ್ತು ಇನ್ನೇನು ಉಗಾದಿ ನಾಳೆಯಿಂದ ಪ್ರಾರಂಭ ಆಗುತ್ತೆ. ಅದು ಈ ವರ್ಷ ಕ್ರೋಧಿ ನಾಮ ಸಂವತ್ಸರ ಅಂತ ಈ ಸಂವತ್ಸರಕ್ಕೆ ಹೆಸರು. ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಏನು ಶುಭ ಫಲಗಳು ಕಾಣ್ತದೆ ಅಂತಂದರೆ, ಒಳ್ಳೆಯ ಕಾಲಕ್ಕೆ ಮಳೆ ಬೆಳೆಯು ಸಕಾಲಕ್ಕಾಗುತ್ತೆ, ಸಸ್ಯಾದಿಗಳು ಚೆನ್ನಾಗಿ ಬರುತ್ತೆ, ಗೋವುಗಳಿಗೆ ಒಳ್ಳೆಯ ಮೇವು ಸಿಗುತ್ತೆ, ರಾಜಕೀಯದಲ್ಲಿ ಉತ್ತಮವಾದಂತಹ ಒಂದು ಪಕ್ಷವು ಮತ್ತು ಉತ್ತಮವಾದಂತಹ ಒಬ್ಬ ವ್ಯಕ್ತಿಯು ಕೂಡ ದೇಶಕ್ಕೆ ಪುನಃ ಬಂದು ಆಳಿ ಧರ್ಮ ಸಂಸ್ಥಾಪನೆಯು ಹಿಂದೂ ಜಾಗರಣೆಯು ಕೂಡ ಇಲ್ಲಿ ಉಂಟಾಗುತ್ತೆ ಅಂತೂ ಈ ಕ್ರೋಧಿ ನಾಮ ಸಂವತ್ಸರವು ಹೇಳುತ್ತೆ. ಅದೇ ರೀತಿ ಯಾವ ರೀತಿ ಅಶುಭ ಫಲಗಳು ಅಂದರೆ, ಕೆಲವು ಕಡೆ ಜಲವು ಅತಿವೃಷ್ಟಿಯಾಗಿ ನೀರಿನಲ್ಲಿ ಒಳಗುವಂಥ ಸಂದರ್ಭವು ಮತ್ತು ಅಗ್ನಿಯಿಂದ ಅವಘಡಗಳು ಅಂತಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗುಗಳು, ವಾಣಿಜ್ಯ ಮಳಿಗೆಗಳು ಏನಿರುತ್ತೆ ಅದೆಲ್ಲ ಹೊತ್ಕೊಂಡು ಉರಿಯುವಂತಹ ಒಂದು ಸಂದರ್ಭವೂ ಕೂಡ ಕ್ರೋಧಿನಾಮ ಸಂವತ್ಸರದಲ್ಲಿ ಹೇಳಿದೆ. ಇದೆಲ್ಲವೂ ಕೂಡ ಶುಭ ಫಲಗಳಿಗೆ ನಮಸ್ಕಾರವನ್ನು ಹೇಳುತ್ತಾ, ಅಶುಭ ಫಲಗಳಿಗೆ ನಾವು ದೈವ ಚಿಂತನೆಯನ್ನು ಮಾಡುತ್ತಾ ಈ ಒಂದು ಕ್ರೋಧಿ ನಾಮ ಸಂವತ್ಸರದ ಒಂದು ವಾರ್ಷಿಕ ಭವಿಷ್ಯವು ನಾವು ನೋಡೋಣ. ಈಗ ದ್ವಾದಶ ರಾಶಿಯ ಫಲಗಳು ಈ ಸಲ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ ಈ 6 ರಾಶಿಗಳಿಗೆ ಉತ್ತಮವಾದಂತಹ ಫಲಗಳು. ತುಲಾ, ವೃಶ್ಚಿಕ, ಧನುಷು ಮಧ್ಯಮ ಫಲ. ಮಕರ, ಕುಂಭ, ಮೀನ ಪರವಾಗಿಲ್ಲ ಅಂತ ಹೇಳೋದು. ಅಶುಭ ಫಲ ಅನ್ನೋಕ್ಕಿಂತ ಪರವಾಗಿಲ್ಲ ಅಂತ ಹೇಳೋಣ. ಏಕೆಂದರೆ ಯಾವುದೂ ಕೂಡ ಅಶುಭ ಅಂತ ನಾವು ತಿಳಿಬಾರ್ದು. ಭಗವಂತನ ಚಿಂತನೆಯಿಂದ, ಸ್ವಾಮಿಯ ಅನುಗ್ರಹದಿಂದ, ಪರಮೇಶ್ವರನ ಪರಮಾಶೀರ್ವಾದದಿಂದ ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳಕರವಾಗಲಿ, ಈ ಜಗತ್ತಿಗೆಲ್ಲ ಸುಭೀಕ್ಷವಾಗಿ ಎಲ್ಲವೂ ಕೂಡ ಇರಲಿ ಅಂತ ಆ ಪರಮೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತುತ್ತಾ, ತಿಥೇಶು ಶ್ರೇಯವಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾದ್ ರೋಗ ನಿವಾರಣಂ ಕರ್ಣಾದ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ ಏತತ್ ಪಾರಾಯಣಂ ನಿತ್ಯಂ ಗಂಗಾ ಸ್ನಾನ ಫಲಂ ಲಭೇತ್ ಅಂತ ಶಾಸ್ತ್ರವಾಕ್ಯ ಹೇಳುತ್ತೆ. ಏನು ಅಂತಂದರೆ, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇದು ಪಂಚ ಅಂಗಗಳು. ಅದಕ್ಕೆ ಪಂಚಾಂಗ ಅಂತ ಹೇಳ್ತೀವಿ. ಆ ಪಂಚ ಅಂಗಗಳು ತಿಥೇಶ ಶ್ರೇಯವಾಪ್ನೋತಿ, ತಿಥಿಯಿಂದ ನಮಗೆ ಶ್ರೇಯಸ್ಸು ಸಿಗುತ್ತೆ. ವಾರಾತ್ ಆಯುಷ್ಯವರ್ಧನ, ವಾರವು ಚೆನ್ನಾಗಿದ್ದರೆ ನಮ್ಮ ಆಯುಸ್ಸು ಅಭಿವೃದ್ಧಿಯಾಗುತ್ತೆ. ಯೋಗಾದ ರೋಗ ನಿವಾರಣಂ, ಯೋಗದಿಂದ ರೋಗವು ನಿವಾರಣೆ ಆಗುತ್ತೆ. ಕರ್ಣಾತ್ ಕಾರ್ಯಸಿದ್ಧಿ, ಕರ್ಣ ಚೆನ್ನಾಗಿದ್ದರೆ ಕಾರ್ಯಸಿದ್ಧಿ ಆಗುತ್ತೆ. ನಕ್ಷತ್ರ ಹರತೆ ಪಾಪ, ನಕ್ಷತ್ರಗಳಿಂದ ನಮ್ಮ ಪಾಪಗಳೆಲ್ಲವೂ ಪರಿಹಾರವಾಗುತ್ತೆ. ಏತತ್ ಪಾರಾಯಣಂ ನಿತ್ಯಂ, ಈ ಒಂದು ಪಂಚಾಂಗವನ್ನು ದಿನವೂ ಯಾರು ಪಾರಾಯಣ ಮಾಡ್ತಾರೆ. ಪಾರಾಯಣ ಅಂದರೆ ಏನು? ತಿಥಿವಾರ ನಕ್ಷತ್ರ ಯೋಗ ಕರ್ಣಗಳು, ಈ ಯಾವ ಯೋಗ ಇದೆ, ಇವತ್ತು ಏನು ನಕ್ಷತ್ರ ಇದೆ, ಯಾವ ತಿಥಿ ಇದೆ, ಯಾವ ವಾರ ಇದೆ, ಯಾವ ಲಗ್ನ ಇದೆ, ಇದೆಲ್ಲ ಪಂಚಾಂಗದಲ್ಲಿ ಓದುವುದರಿಂದ ಗಂಗಾ ಸ್ನಾನ ಮಾಡಿದಂತಹ ಫಲವು ನಮಗೆ ಸಿಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಅದೇ ರೀತಿ ಈಗ ದ್ವಾದಶ ರಾಶಿಗಳಲ್ಲಿ ಮೊಟ್ಟ ಮೊದಲನೇದಾಗಿ ಮೇಷರಾಶಿಗೆ ನಾವು ನೋಡೋಣ. ಮೇಷರಾಶಿಯಲ್ಲಿ ಹುಟ್ಟಿದಂತಹ ಎಲ್ಲ ಜನರಿಗೂ ಕೂಡ ಈ ವರ್ಷ ಸುಭಿಕ್ಷವಾದಂತಹ ಫಲವು ಸಿಗುತ್ತೆ. ಯಾರ್ಯಾರು ಮನೆಯನ್ನು ಕಟ್ಟಬೇಕು ಅಂದ್ಕೊಂಡಿದ್ದೀರಿ ಅವರೆಲ್ಲ ಈ ವರ್ಷ ಉಗಾದಿಯಾದ ನಂತರ ಒಳ್ಳೆಯ ದಿವಸವನ್ನು ತಾವು ನೋಡಿಕೊಂಡು ಪಾಯವನ್ನು ಹಾಕಿ ಮನೆಯನ್ನು ಕಟ್ಟಿ ಈ ವರ್ಷ ಮುಗಿಸಿ ಗೃಹ ಪ್ರವೇಶ ಮಾಡುವಂತಹ ಯೋಗ ಇದೆ. ಅಂದರೆ 1 ವರ್ಷದಲ್ಲಿ ಮನೆ ಕಟ್ಬೋದು. ಅದೇ ರೀತಿ ಸರ್ಕಾರಿ ಕೆಲಸಗಳಲ್ಲಿ ಜಯ. ಯಾವುದೋ ಒಂದು ಸರ್ಕಾರಿ ಕೆಲಸಕ್ಕೆ ಹಾಕಿರ್ತೀರಿ, ಯಾವುದೋ ಸರ್ಕಾರದಿಂದ ನಿಮಗೆ ಮನೆಗೆ ಖಾತೆ ಆಗಬೇಕಾಗಿರ್ತದೆ, ಜಮೀನಿಗೆ ಪಾಣಿ ಆಗಬೇಕಾಗಿರ್ತದೆ. ಅದೆಲ್ಲವೂ ಕೂಡ ನೀವು ಹಾಕಿದರೆ ಅದೆಲ್ಲ ಈ ವರ್ಷ ನಿಮಗೆ ಸುಸೂತ್ರವಾಗಿ ಸರ್ಕಾರದಿಂದಲೂ ಕೂಡ ಒಳ್ಳೆಯ ಫಲವೂ ಸಿಗುತ್ತೆ. ಮತ್ತು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಈ ಮಂಡಿ ನೋವು, ಕಾಲು ನೋವು, ಕೈ ನೋವು, ಆಮೇಲೆ ಶೀತದಿಂದ ಬಾಧೆಯಾಗುವಂತಹ ಸಂದರ್ಭ ಬರುತ್ತೆ.
ಅದು ಕೂಡ ಇರೋದರಿಂದ ಅದೆಲ್ಲ ಕೂಡ ನಾವು ಯಾವ ರೀತಿ ಆರೋಗ್ಯ ಇದೆಯೋ ಅದೆಲ್ಲ ನಾವು ಅನುಭವಿಸಲೇಬೇಕು. ಈ ರೀತಿಯಾದಂತಹ ಫಲಗಳು ಇದೆ. ಈ ವರ್ಷ ಮೇಷರಾಶಿಯವರು ಯಾವ ಕ್ಷೇತ್ರಕ್ಕೆ ಹೋದರೆ ನಮಗೆ ಅನುಕೂಲ ಆಗುತ್ತೆ ಅಂತ ತಾವು ನೋಡೋದಾದರೆ, ಈ ವರ್ಷ ತಾವು ಶೃಂಗೇರಿಗೆ ಹೋಗಿ ಶಾರದಾ ದೇವಿಯ ದರ್ಶನವನ್ನು ಮಾಡಿ ಬಂದಿದ್ದೇ ಆದರೆ ನಿಮಗೆ ಉತ್ತರೋತ್ತರವಾದಂತಹ ಅಭಿವೃದ್ಧಿಯು ಈ ವರ್ಷವೆಲ್ಲವಾಗಿ ಮೇಷರಾಶಿಯಲ್ಲಿ ಹುಟ್ಟಿದಂತಹ ಎಲ್ಲರಿಗೂ ಕೂಡ ಉತ್ತರೋತ್ತರವಾದಂಥ ಅಭಿವೃದ್ಧಿ ಸಿಗಲಿ. ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಈ ವರ್ಷ ತಾವು ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯ ಪೂಜೆ. ಆ ಸುಬ್ರಹ್ಮಣ್ಯ ಪೂಜೆ, ಸುಬ್ರಹ್ಮಣ್ಯ ಆರಾಧನೆ, ಷಷ್ಠಿ ದಿವಸ ಈ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ಕಡಿಗಲೆ ಹೂವಿಂದ ಅರ್ಚನೆ ಅಥವಾ ಹಾಲಿನ ಅಭಿಷೇಕ, ಕ್ಷೀರಾಭಿಷೇಕ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೇ ಆದರೆ ನಿಮಗೆ ಉತ್ತರೋತ್ತರವಾದಂಥ ಅಭಿವೃದ್ಧಿ ಆಗುತ್ತೆ ಅಂತ ಈ ಮೇಷರಾಶಿಯವರಿಗೆ ಹೇಳೋಣ. ಎರಡನೇದಾಗಿ ವೃಷಭ ರಾಶಿಯವರಿಗೆ ಈ ವರ್ಷ ಯಾವ ರೀತಿ ಫಲ ಅಂತ ನೋಡೋದಾದರೆ, ತಮಗೆ ಮನೆಯಲ್ಲಿ ಕಿರಿಕಿರಿ ಜಾಸ್ತಿ ಇರುತ್ತೆ. ಜೊತೆಗೆ ಅಣ್ಣ ತಮ್ಮ ದಾಯಾದಿಗಳ ಕಲಹ, ಪೂರ್ವಾರ್ಜಿತ ಆಸ್ತಿಗಳು ಅಂತಂದರೆ ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಗಳು ಏನಿದೆ ತಮಗೆ ಈ ವರ್ಷ ಈ ಭಾಗಗಳಾಗಿ ತಮ್ಮ ಕೈ ಸೇರುತ್ತೆ. ಮತ್ತು ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ನಿಮಗೆ ಫಲಗಳು ಸಿಗೋದಿಲ್ಲ. ಯಾವುದಾದ್ರೂ ದುಡ್ಡು ಬರಬೇಕಾಗಿದ್ದು ಬಿಲ್ ಪಾಸ್ ಮಾಡಿ ಅವೆಲ್ಲ ಆಗೋದಿಲ್ಲ. ಮತ್ತು ನಿಮಗೆ ಈ ವರ್ಷ ಏನೋ ಶಿರೋಬಾಧೆ ಜಾಸ್ತಿ ಇರ್ತದೆ. ಶಿರೋಬಾಧೆ ಅಂದರೆ ತಲೆನೋವು. ಈ ತಲೆನೋವು ಇರುತ್ತೆ ಅಂತಂದ್ರೆ ಅದಕ್ಕೆ ಏನು ಬೇಕೋ ಅದನ್ನು ವೈದ್ಯಕೀಯ ಚಿಕಿತ್ಸೆ ಮೂಲಕ ಪರಿಹಾರ ಮಾಡ್ಕೋಬೋದು. ತಾವು ಈ ವರ್ಷ ಆದಷ್ಟು ಗಣಪತಿಯ ಆರಾಧನೆ ಮಾಡಿ, ಬಲಮುರಿ ಗಣಪತಿ ಆರಾಧನೆ ಮಾಡಿದ್ದೇ ಆದರೆ ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿನೋ ಅಥವಾ ಚೌತಿ ದಿವಸ ಹೋಗಿ ಕಡುಬಿನ ಹಾರ, ಗರಿಕೆ ಹಾರ ತಮ್ಮ ಕೈಲಾದಂತಹ ಗಣಪತಿಗೆ ಸೇವೆಯನ್ನು ಮಾಡಿ ತಾವು ಈ ವರ್ಷ ಕ್ಷೇತ್ರ ದರ್ಶನ. ವೃಷಭ ರಾಶಿಯವರು ಯಾವ ಕ್ಷೇತ್ರವನ್ನು? ಗೋಕರ್ಣ ಕ್ಷೇತ್ರ. ಗೋಕರ್ಣದಲ್ಲಿ ಮಹಾಬಲೇಶ್ವರವಾದ ಕ್ಷೇತ್ರ. ಆ ಗೋಕರ್ಣ ಕ್ಷೇತ್ರ ಮಹಾಬಲೇಶ್ವರನು ಮಹಾಬಲವನ್ನು ತಮಗೆಲ್ಲ ಕೊಡ್ತಾನೆ. ವೃಷಭ ರಾಶಿಯವರು ಗೋಕರ್ಣದ ಮಹಾಬಲೇಶ್ವರ ಕ್ಷೇತ್ರಕ್ಕೆ ಭೇಟಿ ಮಾಡಿ ಸ್ವಾಮಿಯ ದರ್ಶನ ಮಾಡಿದ್ದೇ ಆದರೆ ತಮಗೆ ಉತ್ತರೋತ್ತರವಾದಂಥ ಅಭಿವೃದ್ಧಿಯೂ ಆಗುತ್ತೆ ಈ ವರ್ಷ. ಮೂರನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವರ್ಷ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಫಲ ಸಿಗುತ್ತೆ. ಜೊತೆಗೆ ತಾವು ಇನ್ನೇನು ಓದು ಮುಗಿಸಿರ್ತೀರಿ ಅಂಥವ್ರಿಗೆಲ್ಲ ಒಳ್ಳೆಯ ರೀತಿಯಾದಂತಹ ಕೆಲಸ ಆದಂಥವ್ರಿಗೆ ಒಳ್ಳೆ ವೈವಾಹಿಕ ಜೀವನವು ಇದೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ಸಿಗುತ್ತೆ. ಮತ್ತು ಸರ್ಕಾರ ಕೆಲಸಗಳಿಗೆ ಯಾರು ಪ್ರಯತ್ನ ಪಡ್ತೀರಿ, ನಮಗೆ ಕೆಲಸ ಇಲ್ಲ, ಕೆಲಸಕ್ಕೆ ನಾವು ಅಪ್ಲೈ ಮಾಡ್ತೀರಿ ಅಂಥವ್ರಿಗೆಲ್ಲ ಈ ವರ್ಷ ವೃಷಭ ರಾಶಿ ಮಿಥುನ ರಾಶಿಯವರಿಗೆ ಉತ್ತರೋತ್ತರವಾದಂತಹ ಈ ಸರ್ಕಾರದಿಂದ ಕೆಲಸಗಳು ಸಿಗುತ್ತೆ. ಸರ್ಕಾರಿ ಕೆಲಸಗಳು. ಜೊತೆಗೆ ನಿಮಗೆ ಈ ವರ್ಷ ಯಾವ ಕ್ಷೇತ್ರವನ್ನು ದರ್ಶನ ಮಾಡಬೇಕು ಅಂತಂದರೆ ತಾವು ಶಿವಗಂಗೆ ಕ್ಷೇತ್ರದಲ್ಲಿರ್ತಕ್ಕಂಥ ಈಶ್ವರ, ಶಿವಗಂಗೆಯಲ್ಲಿರ್ತಕ್ಕಂಥ ಗಂಗಾಧರೇಶ್ವರನ ದರ್ಶನದಿಂದ, ಅಲ್ಲಿರ್ತಕ್ಕಂತಹ ಹೊನ್ನಾದೇವಿಯ ಅಮ್ಮನವರ ದರ್ಶನದಿಂದ ತಮಗೆ ಉತ್ತರೋತ್ತರವಾದಂತಹ ಅಭಿವೃದ್ಧಿಯಾಗುತ್ತೆ. ತಾವು ಈ ವರ್ಷ ಸೂರ್ಯಗ್ರಹನ ಆರಾಧನೆ ಮಾಡಬೇಕು. ಆದಿತ್ಯಾದಿ ನವಗ್ರಹಗಳಲ್ಲಿ ಪ್ರಧಾನವಾಗಿ ಸೂರ್ಯಗ್ರಹ. ಆ ಸೂರ್ಯಗ್ರಹನ ಆರಾಧನೆಯಿಂದ ತಮಗೆ ಇಷ್ಟಾರ್ಥ ಸಿದ್ಧಿಯು ಲಭಿಸುತ್ತೆ. ಜೊತೆಗೆ ಪ್ರತಿ ಭಾನುವಾರ ಎಕ್ಕದ ಗಿಡಕ್ಕೆ ಪೂಜೆ ಮಾಡುವಂಥದ್ದು. ಬೆಳ್ಳಿ ಬಟ್ಲಲ್ಲಿ ಎಕ್ಕದ ಗಿಡಕ್ಕೆ ಹಾಲು ತಗೊಂಡೋದು ಹಾಕಿ ಸೂರ್ಯೋದಯದ ಸಮಯಕ್ಕೆ ಹಾಕಿ 11 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಬಂದಿದ್ದೆ ಆದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿರ್ವಿಘ್ನವಾಗಿ ಸೂರ್ಯನ ಅನುಗ್ರಹದಿಂದ ಒಳ್ಳೆಯ ಆಯಸ್ಸು, ಆರೋಗ್ಯ, ವರ್ಚಸ್ಸು ಕೊಟ್ಟು ಕಾಪಾಡ್ತಾನೆ ಅಂತ ಮಿಥುನ ರಾಶಿಯವರಿಗೆ ಈ ವರ್ಷ ಒಳ್ಳೆಯದಾಗಲಿ ಅಂಥೇಳಿ ನಾವು ಪ್ರಾರ್ಥಿಸ್ತೇವೆ. 4ನೇದಾಗಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ಈ ವರ್ಷ ವಿವಾಹಕ್ಕೆ ಯಾರಿಗೆ ಕಂಕಣ ಬಾಕಿ ಇರೋದಿಲ್ವೋ ಅಂಥವರಿಗೆ ಕಂಕಣ ಕೂಡಿ ಬರುತ್ತೆ. ತಾವು ಏನು ಮಾಡಬೇಕು? ಕಂಕಣ ಕೂಡಿ ಬರಬೇಕು ಅಂದರೆ ಆ ಪಾರ್ವತಿಯ ಅನುಗ್ರಹವನ್ನು ಪಡಿಬೇಕು. ಈಶ್ವರನ ಪತ್ನಿಯಾದಂತಹ ಗೌರಿ ಪಾರ್ವತಿ, ಆ ಪಾರ್ವತಿಯ ಅನುಗ್ರಹದಿಂದ ತಮಗೆ ಉತ್ತರೋತ್ತರವಾದಂಥ ಅಭಿವೃದ್ಧಿ ಆಗುತ್ತೆ. ಮತ್ತು ಗಾಡಿಗಳಲ್ಲಿ ಪ್ರಯಾಣ ಮಾಡ್ತಿರ್ತೀರಿ, 2 ವೀಲರಲ್ಲಿ ಸ್ವಲ್ಪ ಎಚ್ಚರವಾಗಿ ಪ್ರಯಾಣ ಮಾಡಿ. ಆಕ್ಸಿಡೆಂಟ್ ಆಗುವಂಥ ಸಂದರ್ಭ, ಆಕ್ಸಿಡೆಂಟ್ ಆಯಿತು ಅಂತಂದರೆ
ನಿಮ್ಮ ಒಂದು ಅಂಗಾಂಗಗಳು ಓನ ಅಂದರೆ ಮೂಳೆ ಮುರಿಯುವಂಥದ್ದು, ಕೈ ಮೂಳೆ ಕಾಲು ಮೂಳೆ ಮುರಿಯುವಂಥ ಒಂದು ಸ್ಥಿತಿ ಇರುತ್ತೆ. ಆದ್ದರಿಂದ ಮೃತ್ಯುಂಜಯನ ಪ್ರಾರ್ಥನೆ ಮಾಡಿ ಗಾಡಿಯಲ್ಲಿ ಹೋಗಬೇಕಾದ್ರೆ ಹುಷಾರಾಗಿ ಹೋಗಿ. ಜೊತೆಗೆ ತಾವು ಈ ವರ್ಷ ಯಾವ ಕ್ಷೇತ್ರ ದರ್ಶನ ಮಾಡಬೇಕು ಅಂತಂದರೆ ಕಟಕ ರಾಶಿಯವರು ಸುಬ್ರಹ್ಮಣ್ಯ ಕ್ಷೇತ್ರ. ಸುಬ್ರಹ್ಮಣ್ಯ ಕ್ಷೇತ್ರ ಅಂದರೆ 6 ಕ್ಷೇತ್ರಗಳಿದೆ. ಪಳನಿ ಇರುತ್ತೆ, ಮಲಮದರ ಸೊಲ ಇದೆ, ತಿರುಪರಿಕೊಂಡ್ರಮ್ ಇದೆ, ತಿರುತ್ತಣಿ ಇದೆ. ಈ ರೀತಿ 6 ಕ್ಷೇತ್ರಗಳು ಬರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗಿ ಆ ಸುಬ್ರಹ್ಮಣ್ಯ ದರ್ಶನವನ್ನು ಮಾಡಿ ತಮಗೆ ಈ ವರ್ಷ ಯಾವ ದೇವರನ್ನು ಪೂಜೆ ಮಾಡಿದ್ರೆ ಅನುಕೂಲ ಅಂತಂದರೆ ಗುರುವಿನ ದೇವಸ್ಥಾನ ದಕ್ಷಿಣಾಮೂರ್ತಿ ಇರ್ಬೋದು, ಶಂಕರಾಚಾರ್ಯರಿರ್ಬೋದು, ಮಧ್ವಾಚಾರ್ಯರಿರ್ಬೋದು, ರಾಮಾನುಜಾಚಾರ್ಯರಿರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು. ಈ ರೀತಿ ಗುರು ಅಂತಂದರೆ ಯತಿಗಳು, ತಪಸ್ಸು ಮಾಡಿದಂತಹ ಯತಿಗಳ ಒಂದು ವೇದಿಕೆಯೋ ಅಥವಾ ಗುರುಗಳ ದರ್ಶನದಿಂದ ತಮಗೆ ಈ ವರ್ಷ ಉತ್ತರೋತ್ತರವಾದಂಥ ಅಭಿವೃದ್ಧಿ ಆಗುತ್ತೆ. 5ನೇದಾಗಿ ಸಿಂಹರಾಶಿ. ಈ ವರ್ಷ ಸಿಂಹರಾಶಿಯಲ್ಲಿ ಹುಟ್ಟಿದಂಥವರಿಗೆ ಈ ಬೆನ್ನಿನ ಸಮಸ್ಯೆ ಮತ್ತು ಕಾಲಿನ ಸಮಸ್ಯೆ ಇವೆಲ್ಲ ಹೆಚ್ಚಾಗಿ ಬಾಧಿಸುತ್ತೆ. ಜೊತೆಗೆ ತಮ್ಮ ಒಂದು ಕೆಲಸ ಕಾರ್ಯಗಳು ಏನಿರುತ್ತೆ, ಕೆಲಸಗಳು ಹೋಗುವಂಥ ಸಂದರ್ಭಗಳು ಬರುತ್ತೆ. ಕೆಲಸ ಚೆನ್ನಾಗಿ ನಡೀತಾ ಇರುತ್ತೆ, ಒಂದು ಕಂಪ್ನಿಯಲ್ಲಿ ಇರ್ತೀರಿ, ಅಲ್ಲೇನೋ ಕಂಪ್ನಿಲಿ ತೊಂದರೆ ಆಗುತ್ತೆ, ತಮಗನ್ನ ಕಂಪ್ನಿಯಿಂದ ತೆಗೆದು ಹಾಕುವಂಥ ಸಂದರ್ಭ. ಮತ್ತು ಈ ರೈತರು ಯಾರು ಇರ್ತಾರೆ ಅವ್ರಿಗೆಲ್ಲ ಒಳ್ಳೆಯ ಬೆಳೆ ಸಿಗುತ್ತೆ. ರೈತಾಪಿ ಬರೋದವರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದರೆ ಭೂಮಿಯಿಂದ ಒಳ್ಳೆಯ ಫಲವು ರೈತರಿಗೆ ಸಿಗುತ್ತೆ, ಒಳ್ಳೆ ಮಳೆಯೂ ಆಗುತ್ತೆ, ಒಳ್ಳೆ ಬೆಳೆ ಆಗುತ್ತೆ. ಯಾರ್ಯಾರು ಗೋವು ಸೇವೆಯನ್ನು ಮಾಡ್ತಿದ್ದೀರಿ ಸಿಂಹರಾಶಿಯವರು, ಗೋವು ಸೇವೆ ಮಾಡುವಂಥ ಸಿಂಹರಾಶಿ ಅವರಿಗೆ ಉತ್ತಮವಾದಂತಹ ಫಲ ಸಿಗುತ್ತೆ. ತಾವು ಈ ವರ್ಷ ಯಾವ ಕ್ಷೇತ್ರ ದರ್ಶನ ಮಾಡಿದ್ರೆ ತಮಗೆ ಒಳ್ಳೆಯದು ಅಂತಂದರೆ ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮಚಂದ್ರನ ದರ್ಶನವನ್ನು ಮಾಡಿ. ಆ ಅಯೋಧ್ಯೆಯಲ್ಲಿರ್ತಕ್ಕಂಥ ಶ್ರೀರಾಮನ ದರ್ಶನವನ್ನು ಮಾಡಿದರೆ ತಮಗೆ ಉತ್ತರೋತ್ತರವಾದಂಥ ಫಲವು. ಈ ವರ್ಷ ಯಾವ ದೇವತಾರಾಧನೆಯನ್ನು ಮಾಡಿದ್ರೆ ತಮಗೆ ಒಳ್ಳೆಯದು ಅಂತಂತಂದರೆ ತಾವು ಈ ವರ್ಷ ಸಾಂಬ ಪರಮೇಶ್ವರನನ್ನು ಪೂಜಿಸಿ. ಈಶ್ವರಲಿಂಗ, ಈಶ್ವರ ದೇವಸ್ಥಾನ ಅಂತ ಈಶ್ವರ ದೇವಸ್ಥಾನಗಳಲ್ಲಿ ಹೋಗಿ ಆದಷ್ಟು, ಏಕೆಂದರೆ ಈ ಅಭಿಷೇಕ ಪ್ರಿಯೋ ಶಿವ ಅಂತ ಅಭಿಷೇಕಕ್ಕೆ ಪ್ರಿಯವಾದಂಥವ್ರು ಹಾಲು, ಮೊಸರು, ಕೊಬ್ಬಿನ ಹಾಲು ಇದೆಲ್ಲ ಕೊಟ್ಟು ಅಭಿಷೇಕವನ್ನು ಮಾಡಿಸಿ ದೇವರನ್ನು ಸಂತೃಪ್ತಿಗೊಳಿಸಿದರೆ ತಮಗೆ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ. ಈ ವರ್ಷ ಸಿಂಹರಾಶಿಯವರಿಗೆ ಉತ್ತರೋತ್ತರವಂಥ ಅಭಿವೃದ್ಧಿ ಆಗಲಿ ಅಂಥೇಳಿ ನಾವು ಪ್ರಾರ್ಥಿಸೋಣ. 6ನೇದಾಗಿ ಕನ್ಯಾ ರಾಶಿ. ಈ ವರ್ಷ ಕನ್ಯಾ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಆ ಕನ್ಯೆಯ ಅನುಗ್ರಹದಿಂದ ಯಾರ್ಯಾರು ಹೊರಗಳಿರ್ತಾರೆ ಅವರಿಗೆಲ್ಲ ಶೀಘ್ರವಾಗಿ ವಿವಾಹ ಆಗುತ್ತೆ, ಕಂಕಣ ಭಾಗ್ಯವೂ ಸಿಗುತ್ತೆ. ಈಗ 35-40 ವರ್ಷದವರೆಲ್ಲ ಇರ್ತಾರೆ ಕನ್ಯಾ ರಾಶಿಯಲ್ಲಿ ಅಂಥವ್ರಿಗೆ ಈ ವರ್ಷ ತಾವು ಪ್ರಯತ್ನ ಪಟ್ಟರೆ ಜೂನ್ ಜುಲೈಯಿಂದ ಅವರಿಗೆ ಒಳ್ಳೆ ಕನ್ಯೆಯು ಸಿಗ್ತಾಳೆ, ಕನ್ಯಾ ಆಕರ್ಷಣೆ ಆಗುತ್ತೆ ಈ ವರ್ಷ. ಆದ್ದರಿಂದ ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ. ಮತ್ತು ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ತಾವು ಏನೇ ವಿಧವಾದಂಥ ಕೆಲಸದಿಂದ ಹೊರ ದೇಶಕ್ಕೆ ಹೋಗುವಂತಹ ಒಂದು ಸುಸಂದರ್ಭವು ಒದಗಿ ಬರುತ್ತೆ. ಅದರಿಂದ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ. ಈ ವರ್ಷ ದುಡ್ಡು ಕಾಸು ವ್ಯವಹಾರ ಎಲ್ಲ ಚೆನ್ನಾಗಿ ಒದಗಿ ಬರುತ್ತೆ. ಸ್ವಲ್ಪ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಎಲ್ಲ ಕಾಣುತ್ತೆ. ಹಾಗಂತ ಆ ದುಡ್ಡನ್ನೆಲ್ಲ ಹಾಳು ಮಾಡಲಿಕ್ಕೆ ಹೋಗಬೇಡಿ, ಎಲ್ಲ ಸಂರಕ್ಷಣೆ ಮಾಡ್ಕೊಳ್ಳಿ. ತಾವು ಈ ವರ್ಷ ಯಾವ ಕ್ಷೇತ್ರ ದರ್ಶನವನ್ನು ಮಾಡಬೇಕು ಅಂತಂದರೆ ಶ್ರೀರಂಗಂನಲ್ಲಿರ್ತಕ್ಕಂಥ ರಂಗನಾಥನನ್ನು ದರ್ಶನ ಮಾಡಿ. ಆ ರಂಗನಾಥನ ದರ್ಶನದಿಂದ ತಮಗೆ ಅನುಗ್ರಹವೂ, ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ. ತಾವು ಈ ವರ್ಷ ಯಾವ ದೇವರನ್ನು ಪೂಜೆ ಮಾಡಿದ್ರೆ ನಮಗೆ ಕನ್ಯಾ ರಾಶಿಯವರಿಗೆ ಒಳ್ಳೆಯದು ಅಂತಂದರೆ ಗೌರಿಯನ್ನು ಪೂಜೆ ಮಾಡಿ. ಆ ಗೌರಿಯನ್ನು ಪೂಜೆ ಮಾಡಿದ್ದೇ ಆದರೆ ನಿಮಗೆ ಉತ್ತರೋತ್ತರವಾದಂಥ ಅಭಿವೃದ್ಧಿ ಆಗುತ್ತೆ. 7ನೇದಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವರ್ಷ ಆದಾಯವೂ ಕಡಿಮೆ ಇರುತ್ತೆ ಮತ್ತು ಅಧಿಕವಾದಂತಹ ಖರ್ಚು, ಸುಮ್ಮನೆ ಖರ್ಚು ಮಾಡುವಂತಹ ಒಂದು ಸಂದರ್ಭ. ಶುಕ್ರನು ನಿಮ್ಮ ಕೈ ಬಿಡೋದಿಲ್ಲ, ದುಡ್ಡು ಕೂಡ ಬಿಡೋದಿಲ್ಲ, ಖರ್ಚು ಮಾಡಿಸ್ತಾ ಇರ್ತಾನೆ.
ಯಾವ ರೀತಿ? ಬರೀ ಆಸ್ಪತ್ರೆಗಳಿಗೆ ಬೇಡದಿದ್ದ ಸಾಮಾನು ಮನೇಲಿರುತ್ತೆ, ಆದರೂ ಬೇಡದಿದ್ದ ಸಾಮಾನು ಅಂತ ಒಂದು ಮನೆಗೆ ತುಂಬ್ಕೊಳ್ತೀರ. ಈ ರೀತಿ ಆಗುವಂಥ ಸಂದರ್ಭ ಹೆಚ್ಚು ತುಲಾರಾಶಿಯವರಿಗೆ ಉಂಟಾಗುತ್ತೆ. ಜೊತೆಗೆ ಅವರಿಗೆ ತಲೆಯಲ್ಲಿ ಇರ್ತಕ್ಕಂತಹ ಒಂದು ಬಾಧೆ, ಅಂದರೆ ಶಿರೋಬಾಧೆ, ತಲೆನೋವು ಇರ್ಬೋದು, ಕಿವಿ ನೋವು ಇರ್ಬೋದು, ENT ಅಂತ ನಾವೇನು ಹೇಳ್ತೀವಿ, ಆ ENT ಸಮಸ್ಯೆಗಳು ಅದು ಜಾಸ್ತಿ ಆಗುವಂಥ ಸಂದರ್ಭ ಇರುತ್ತೆ. ಅದಕ್ಕೆ ವೈದ್ಯಕೀಯ ಚಿಕಿತ್ಸೆ ಬೇಕಾಗುತ್ತೆ. ಜೊತೆಗೆ ಈ ವರ್ಷ ತುಲಾರಾಶಿಯವರಿಗೆ ಅತ್ಯಧಿಕವಾದಂತಹ ತೀರ್ಥಕ್ಷೇತ್ರ ದರ್ಶನ ಪ್ರಾಪ್ತಿಯಾಗುತ್ತೆ. ಯಾಕಂದರೆ ಕೇತು ಚೆನ್ನಾಗಿರೋದ್ರಿಂದ ಅಧಿಕವಾದಂತಹ ಟೂರು, ಅಂದರೆ ತೀರ್ಥಯಾತ್ರೆ ಮಾಡುವಂಥದ್ದು, ಕಾಶಿ ರಾಮೇಶ್ವರ ಇರ್ಬೋದು, ಇವೆಲ್ಲವಂತೂ ಕ್ಷೇತ್ರ ದರ್ಶನ ಮಾಡುತ್ತಿರುವಂಥದ್ದು ಸಂದರ್ಭ. ತುಲಾರಾಶಿಯವರು ಈ ವರ್ಷ ಯಾವ ಕ್ಷೇತ್ರಕ್ಕೆ ಹೋದರೆ ಒಳ್ಳೆಯದಾಗುತ್ತೆ ಅಂದರೆ ಹೊರನಾಡಲ್ಲಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಆ ದೇವರನ್ನು ದರ್ಶನವನ್ನು ಮಾಡಿ ಅಲ್ಲಿ ತಮ್ಮ ಕೈಲಾದಂತಹ ಅಕ್ಕಿ ಸೇವೆ ಅಂತ ಇರುತ್ತೆ. 1 kg 5 kg 10 kg ಸಮರ್ಪಣೆ ಮಾಡೋದು. ಏಕೆಂದರೆ ತಾವು ಸಮರ್ಪಣೆ ಮಾಡಿದಂತಹ ಅಕ್ಕಿಯು ನಿಮ್ಮ ಥರ ಒಂದು 10 ಜನ ಬಂದು ಆ ಕ್ಷೇತ್ರದಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾರೆ. ಆವಾಗ ನಮಗೆ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ. ಆ ದೇವಿಯ ದರ್ಶನದಿಂದ ತಮಗೆ ಒಳ್ಳೆಯದಾಗತ್ತೆ. ಈ ವರ್ಷ ನಾವು ಯಾವ ದೇವರನ್ನ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂದರೆ ಅಷ್ಟಕುಲ ನವನಾಗ ಅಂತಂದರೆ ಅರಳಿಕಟ್ಟೆಯ ಕೆಳಗಿರ್ತಕ್ಕಂಥ ನಾಗದೇವತೆ. ಸುಬ್ರಹ್ಮಣ್ಯನೇ ಬೇರೆ, ನಾಗ ಬೇರೆ. ನೀವು ತಾವು ನಾಗನ ದರ್ಶನವನ್ನು ಮಾಡಿದ್ದೇ ಆದರೆ ಸಮಸ್ತ ದೋಷಗಳು ಕೂಡ ನಿವಾರಣೆಯಾಗಿ ನಾಗಾನುಗ್ರಹದಿಂದ ಈ ವರ್ಷ ಸತ್ಸಂತಾನವೂ ಕೂಡ ಫಲ ಉಂಟಾಗುತ್ತೆ ಅಂತ ತುಲಾರಾಶಿಯವರಿಗೆ ಹೇಳ್ಬೋದು. ವೃಶ್ಚಿಕ ರಾಶಿ 8ನೇದಾಗಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಮದುವೆ ಆಗಿರೋರಿಗೆ ಒಳ್ಳೆಯ ಸಂತಾನ ಪರವು ಕೇಳಿಬರುತ್ತೆ. ಸಂತಾನ ಗೋಪಾಲಕೃಷ್ಣನ ಅನುಗ್ರಹವೂ ಆಗುತ್ತೆ. ಜೊತೆಗೆ ಸತಿಪತಿಗಳಲ್ಲಿ ಹೆಚ್ಚಿನ ಯಾರು ವಿರಸರಾಗಿರ್ತಾರೆ ಅಂತಂದರೆ ತುಂಬ ಜಗಳ ಮಾಡ್ತಿರ್ತಾರೆ, ಈ ವರ್ಷ ಸ್ವಲ್ಪ ಜಗಳವು ಕಡಿಮೆಯಾಗಿ ಪರಸ್ಪರ ಪ್ರೀತಿಯಿಂದ ಬಾಳ್ವೆಯನ್ನು ಮಾಡ್ತಾರೆ. ಮತ್ತು ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಎಲೆಕ್ಷನಲ್ಲಿ ನಿಂತ್ಕೊಂಡ್ರೆ ಸೋಲುವಂಥ ಭಯ, ಮತ್ತು ರಾಜಕೀಯದಲ್ಲಿ ಉತ್ತಮವಾದಂತಹ ಒಂದು ಸ್ಥಾನಕ್ಕೆ ಹೋಗ್ತಾ ಇರ್ತೀವಿ, ಆವಾಗ ತೊಂದರೆ ತಾಪತ್ರಯಗಳು ಎದುರಾಗುತ್ತೆ. ಅದಕ್ಕೆಲ್ಲ ಏನು ಮಾಡಬೇಕು ಅಂತಂದರೆ ಅರ್ಕ ಗಣಪತಿಯನ್ನು ಪೂಜೆ ಮಾಡಬೇಕು ಅಂತವರು. ಅರ್ಕ ಮಹಾಗಣಪತಿ ಅಂದರೆ ಎಕ್ಕದ ಗಿಡದಿಂದ ಬೇರಿನಿಂದ ಕಿತ್ತಿದಂತಹ ಬೇರಲ್ಲಿ ಗಣಪತಿಯನ್ನು ಮಾಡಿರ್ತಾರೆ, ಎಲ್ಲ ಕಡೆ ಸಿಗುತ್ತದು. ಅದನ್ನು ತಂದು ಕೆಂಪು ಅಕ್ಷತೆ ಕಾಳಿನಿಂದ ಪೂಜೆ ಮಾಡಿದ್ದೆ ಆದರೆ ರಾಜಕೀಯದಲ್ಲಿರ್ತಕ್ಕಂಥ ಕ್ಷೇತ್ರದವರಿಗೆ ಉತ್ತರೋತ್ತರವಾದಂತಹ ಅಭಿವೃದ್ಧಿಯೂ ಆಗುತ್ತೆ. ಆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಯಾವ ದೇವರನ್ನು ಪೂಜೆ ಮಾಡಬೇಕಪ್ಪ ಅಂತಂತಂದರೆ ಈ ವರ್ಷ ಅವರು ಈ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿ ರಾಯರ ಪೂಜೆಯನ್ನು ಮಾಡಿದ್ದೆ ಆದರೆ ನಿಮಗೆ ಅವರ ಅನುಗ್ರಹದಿಂದ, ಯಾಕೆಂತಂದರೆ ಯಾಕಪ್ಪ ರಾಘವೇಂದ್ರ ಸ್ವಾಮಿ ಹೋಗಬೇಕು ಅಲ್ಲೇ ಮಾಡಬೇಕು ಅಂತಂದರೆ ಅವರ ತಪಶಕ್ತಿ ಅಂತಾತ್ತು, ಆ ಕ್ಷೇತ್ರದಲ್ಲಿ ಮಹಿಮೆ ಅಂತಾತ್ತು. ಅಂತಹ ಕ್ಷೇತ್ರಕ್ಕೆ ಹೋಗಿ ಅಂತಹ ತಪಸ್ವಿಗಳ ದರ್ಶನವನ್ನು ಮಾಡಿದ್ದೇ ಆದರೆ ನಿಮಗೆ ಉತ್ತರೋತ್ತರವಾದಂತಹ ಅಭಿವೃದ್ಧಿಯೂ ಆಗುತ್ತೆ. ಧನುರ್ರಾಶಿ ಈ ವರ್ಷ ಧನುರ್ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಬಹಳ ಮಿಶ್ರ ಫಲ ಅಂತಂದರೆ 6 ಕೇಳಲ್ಲ 3 ಕಿಳಿಯಲ್ಲ, ಮಿಶ್ರ ಫಲವೂ ಸಿಗುತ್ತೆ. ಏನು ಮಿಶ್ರ ಫಲ ಅಂತಂತಂದರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಇಲ್ಲ. ನಿಮ್ಗೆ ಹೇಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಅದೇ ರೀತಿ ಜೀವನವೂ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ವಾಹನ ಖರೀದಿಗೂ ಮಾತ್ರ ಒಂದು ಯೋಗ ಇದೆ. ಹೊಸ ವಾಹನಗಳನ್ನು ಖರೀಬೋದು, 2 ಚಕ್ರದ್ದಾಗಲಿ 4 ಚಕ್ರದ್ದಾಗಲಿ ವಾಹನ ಖರೀದಿಗೆ ಒಳ್ಳೆಯ ಯೋಗ ಇರುತ್ತೆ. ಮತ್ತು ಮನೆಯಲ್ಲಿ ಯಾವುದೇ ವಿಧವಾದಂತಹ ಕಿರಿಕಿರಿ ಉಂಟಾಗಬಾರ್ದು. ಕಿರಿಕಿರಿ ಆಗುವಂಥ ಸಂದರ್ಭ ಜಾಸ್ತಿ. ತಾವು ಎಚ್ಚರ ವಹಿಸಿದ್ರೆ ಆ ಮನೆಯಲ್ಲಿರ್ತಕ್ಕಂಥ ಕಿರಿಕಿರಿಯೆಲ್ಲ ನಿವಾರಣೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದೇ ಆದರೆ ಅವರಿಗೆ ವಿದ್ಯಾಭಿವೃದ್ಧಿ ಆಗುತ್ತೆ. ವ್ಯಾಸಂಗ ಮಾಡ್ತಕ್ಕಂಥವರು SLC ಇರ್ಬೋದು, PUC ಇರ್ಬೋದು, ಇವರೆಲ್ಲ ಸ್ವಲ್ಪ ಕಷ್ಟಪಟ್ಟು ಓದಬೇಕು ವಿದ್ಯಾರ್ಥಿಗಳು. ಅವ್ರಿಗೂ ಕೂಡ ದಕ್ಷಿಣಾಮೂರ್ತಿಯ ಅನುಗ್ರಹದಿಂದ ಒಳ್ಳೆಯ ಯಶಸ್ಸು ಕೂಡ ಸಿಗುತ್ತೆ. ತಾವು ಈ ವರ್ಷ
ಸರಸ್ವತಿಯನ್ನು ಪೂಜೆ ಮಾಡಬೇಕು. ವೀಣಾಧಾರಿ, ವೀಣೆಯನ್ನು ಹಿಡಿದುಕೊಂಡಂತಹ ಸರಸ್ವತಿಯನ್ನು ಪೂಜೆ ಮಾಡಿದ್ದೇ ಆದರೆ ನಿಮಗೆ ಈ ವರ್ಷ ಉತ್ತರೋತ್ತರವಾದಂತಹ ಅಭಿವೃದ್ಧಿಯು ಸಿಗುತ್ತೆ. ಧನುರಾಶಿಯವರು ಯಾವ ಕ್ಷೇತ್ರ ದರ್ಶನ ಮಾಡಬೇಕು ಅಂತ ತಾವು ಅಂದ್ಕೊಂಡಿರ್ತೀರಿ, ಈ ವರ್ಷ ತಾವು ತಿರುಕ್ಕಡೆಯೂರು, ತಮಿಳುನಾಡಲ್ಲಿರ್ತಕ್ಕಂತಹ ತಿರುಕ್ಕಡೆಯೂರಲ್ಲಿ ಈಶ್ವರ ಸಾಕ್ಷಾತ್ ಮಾರ್ಕಂಡೇಯ ಋಷಿಗೆ ಪರಮೇಶ್ವರನು ಪ್ರತ್ಯಕ್ಷನಾಗಿ ಅಲ್ಲಿ ವರವನ್ನು ಕೊಟ್ಟಿರ್ತಾನೆ. ಅಂಥ ಕ್ಷೇತ್ರಕ್ಕೆ ಹೋಗಿ ತಾವು ದರ್ಶನ ಮಾಡಿದ್ದೇ ಆದರೆ ತಮಗೆ ಉತ್ತರೋತ್ತರವಾದಂತಹ ಅಭಿವೃದ್ಧಿಯು ಆಗುತ್ತೆ. ಮಕರ ರಾಶಿ. ಮಕರ ರಾಶಿಯಲ್ಲಿ ಈ ವರ್ಷ ಹುಟ್ಟಿದಂಥವರಿಗೆ ಎಲ್ಲ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದ ಫಲವೂ ಸಿಗುತ್ತೆ. ಮತ್ತು ರೈತಾಪಿ ವರ್ಗದವರು ಒಳ್ಳೆಯ ಫಲವನ್ನು ಕೂಡ ಅಪೇಕ್ಷಿಸುತ್ತಾರೆ. ಮಕರ ರಾಶಿಯಲ್ಲಿ ಈ ವರ್ಷ ಶನಿಯೇ ಅಧಿಪತಿಯಾಗಿರ್ತಕ್ಕಂತಹ ಕಾರಣ ಶನಿಯ ಅನುಗ್ರಹದಿಂದ ನಿಮ್ಮ ಎಲ್ಲ ಪಾಪಗಳು ಕೂಡ ಅವನೇ ನಿವಾರಣೆಯನ್ನು ಮಾಡ್ತಾನೆ. ಮತ್ತು ಮಕರ ರಾಶಿಯಲ್ಲಿ ಹುಟ್ಟಿದಂತಹವರ ತಂದೆ ತಾಯಿಗಳ ಆರೋಗ್ಯ ಸ್ಥಿತಿ ಈ ವರ್ಷ ಅಷ್ಟು ಚೆನ್ನಾಗಿರೋದಿಲ್ಲ. ಆದ್ದರಿಂದ ತಂದೆ ತಾಯಿಗಳಿಗೆ ಆರೋಗ್ಯದಲ್ಲಿ ಸ್ವಲ್ಪ ಗಮನವಿಟ್ಟು ನೋಡ್ಕೊಳ್ಳಿ. ಮಕರ ರಾಶಿಯಲ್ಲಿ ಹುಟ್ಟಿದಂಥವರು ಈ ವರ್ಷ ತಾವು ಯಾವ ಕ್ಷೇತ್ರಕ್ಕೆ ಹೋಗಬೇಕು ಅಂತಂದರೆ ವಾರಣಾಸಿ ಕ್ಷೇತ್ರದಲ್ಲಿರ್ತಕ್ಕಂಥ ಈಶ್ವರನ ದರ್ಶನವನ್ನು ಮಾಡಿ ಆ ಕಾಶಿ ವಿಶ್ವನಾಥನ ಅನುಗ್ರಹವನ್ನು ಪಡೆಯಿರಿ. ಜೊತೆಗೆ ಈ ವರ್ಷ ಯಾವ ದೇವರನ್ನು ಅವರು ಪೂಜೆ ಮಾಡಬೇಕು ಅಂದರೆ ಲಲಿತಾ ತ್ರಿಪುರ ಸುಂದರಿ. ಲಲಿತಾ ತ್ರಿಪುರ ಸುಂದರಿ ಅಂದರೆ ಶ್ರೀಚಕ್ರ ನಿವಾಸಿನಿ, ಶ್ರೀಚಕ್ರದಲ್ಲಿರ್ತಕ್ಕಂಥ ಅಮ್ಮನವನ್ನು ಪೂಜೆ ಮಾಡಿದ್ದೆ. ಆದರೆ ಎಂತಂದರೆ ಎಲ್ಲೂ ಶ್ರೀಚಕ್ರ ದೇವಸ್ಥಾನ ಇರೋದಿಲ್ಲ. ಅಂಥ ಶ್ರೀಚಕ್ರ ದೇವಸ್ಥಾನ ಬೇಕಪ್ಪ ಅಂತಂದರೆ ನಮ್ಮ ಕುಣಿಗಲ್ಲಿಂದ 14 ಕಿಲೋಮೀಟ್ರ್ ಹೆಬ್ಬೂರು ಅಂತ ಒಂದು ಜಾಗ ಇದೆ. ಆ ಹೆಬ್ಬೂರು ಕ್ಷೇತ್ರಕ್ಕೆ ಹೋಗಿದ್ರೆ ಅಲ್ಲಿ ಶ್ರೀಚಕ್ರದ ದೇವಸ್ಥಾನ ಕಾಮಾಕ್ಷಿ ಶಾರದಾ ಪರಮೇಶ್ವರಿ ಅಂತ ಅಲ್ಲಿ ವಿರಾಜಮಾನಲಾಗಿದ್ದಾಳೆ. ಅಲ್ಲಿಗೆ ಹೋಗಿ ಆ ದೇವರ ದರ್ಶನವನ್ನು ಮಾಡಿದ್ದೇ ಆದರೆ ನಿಮಗೆ ಎಲ್ಲ ಒಳ್ಳೆಯ ಫಲಗಳು ಕೂಡ ಸಿಗುತ್ತೆ ಅಂತ ನಾವು ಪ್ರಾರ್ಥಿಸೋಣ. ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿದಂತಹವ್ರಿಗೆ ಈ ವರ್ಷ ಮಿಶ್ರ ಫಲವು ಸಿಗುತ್ತೆ. ಮತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವರು ಎಷ್ಟೇ ಕೂಡ ವಿದ್ಯಾರ್ಥಿಗಳು ಓದಿದರೂ ಕೂಡ ಅವರಿಗೆ ತಲೆಗತ್ತೋದಿಲ್ಲ. ಅವರೆಲ್ಲ ಶ್ರಮಪಟ್ಟಿದ್ರೆ ಮಾತ್ರ ಎಕ್ಸಾಮ್ನಲ್ಲಿ ಉತ್ತೀರ್ಣ ಆಗ್ತೀರಿ, ಪಾಸ್ ಆಗ್ತೀರಿ. ಇಲ್ಲದಿದ್ದರೆ ಪಾಸ್ ಆಗುವಂಥ ಒಂದು ಸಂದರ್ಭವೂ ಕೂಡ ಕಡಿಮೆ ಇದೆ. ಅದರಿಂದ ಕಷ್ಟಪಟ್ಟರೆ ಫಲ ಕುಂಭರಾಶಿಯವರಿಗೆ. ಜೊತೆಗೆ ವಿವಾಹ ಆಗಿರ್ತಕ್ಕಂಥವ್ರಿಗೂ ಕೂಡ ಪರಸ್ಪರ ಪ್ರೇಮ ಇರೋದಿಲ್ಲ ಈ ವರ್ಷ. ಅಯ್ಯಪ್ಪ ಸಾಕು, ಈ ಜೀವನ ಬಿಟ್ಟೋಗ ಅಂಥ ಸಂದರ್ಭ ಬಂದಾಗ ತಾವು ಮೌನವಾಗಿದ್ದು ಬಿಟ್ಟರೆ ಈ ವರ್ಷ ಆ ಒಂದು ಬೇರೆ ಬೇರೆ ಆಗುವಂಥ ಸಂದರ್ಭ ಕೂಡ ತಮಗೆ ಕಡಿಮೆ ಆಗುತ್ತೆ. ಕುಂಭರಾಶಿಯಲ್ಲಿ ಈ ವರ್ಷ ಅವರು ಯಾವುದೇ ಕೆಲಸ ಕಾರ್ಯಗಳಲ್ಲಿ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಕೈ ಹಿಡಿದಿದ್ದೆ ಆದರೆ ಅವ್ರಿಗೆ ಪೂರ್ಣವಾಗಿ ಜಯ ಸಿಗುತ್ತೆ. ಆಮೇಲೆ ರಾಜಕೀಯ ವ್ಯಕ್ತಿಗಳ ಜೊತೆ ಯಾರಿರ್ತಾರೆ ಕುಂಭರಾಶಿಯವರು, ಅವರಿಗೆ ರಾಜಾನುಗ್ರಹ ಇದೆ. ರಾಜ ಮರ್ಯಾದೆ, ರಾಜಾನುಗ್ರಹ ಅಂದರೆ ಮಂತ್ರಿಗಳಿಂದ ಅವರಿಗೆ ಮರ್ಯಾದೆ ಆಗುವಂಥದ್ದು, ಮಂತ್ರಿಗಳಿಂದ ಅವರಿಗೆ ವಿಶೇಷವಾದಂಥ ಉಡುಗೊರೆ ಕೊಡುವಂಥ ಫಲಗಳು ಅವರಿಗೆ ಸಿಗುತ್ತೆ. ಈ ವರ್ಷ ಕುಂಭರಾಶಿಯವರು ಯಾವ ಕ್ಷೇತ್ರ ದರ್ಶನವನ್ನು ಮಾಡಬೇಕು ಅಂತಂದರೆ ಮೈಸೂರಿನಲ್ಲಿರ್ತಕ್ಕಂತಹ ಚಾಮುಂಡೇಶ್ವರಿಯನ್ನು ದರ್ಶನವನ್ನು ಮಾಡಿದ್ದೇ ಆದರೆ ತಮಗೆ ಉತ್ತರೋತ್ತರವಾದಂಥ ಅಭಿವೃದ್ಧಿಯೂ ಆಗುತ್ತೆ. ಈ ವರ್ಷ ತಾವು ಯಾವ ದೇವರನ್ನು ಆರಾಧನೆ ಕ್ಷೇತ್ರ ದರ್ಶನ ಬೇರೆ, ದೇವತಾ ಪೂಜೆ ಬೇರೆ. ತಾವು ಯಾವ ದೇವರನ್ನ ಪೂಜೆ ಮಾಡಬೇಕು ಅಂತಂದರೆ ಈ ವರ್ಷ ಗುರುಗಳನ್ನ ಪೂಜೆ ಮಾಡಿ. ಗುರು ಅಂತಂದರೆ ಆವಾಗಲೇ ಹೇಳಿದಂಗೆ ಶಂಕರಾಚಾರ್ಯರಾಗ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಈ ಥರ ಯತಿವರೇಣ್ಯರು, ಇಂತಹ ಯತಿಗಳನ್ನು ಗುರು ದರ್ಶನದಿಂದ, ಗುರು ಪಾದುಕಾ ಪೂಜೆಯಿಂದ ತಮಗೆ ಉತ್ತರೋತ್ತರವಾದಂಥ ಅಭಿವೃದ್ಧಿ ಆಗುತ್ತೆ. ಮೀನರಾಶಿಯಲ್ಲಿ ಹುಟ್ಟಿದಂಥವರಿಗೆ ಈ ವರ್ಷ ಗುರುಬಲವೂ ಇರುತ್ತೆ. ಯಾರ್ಯಾರಿಗೆ ಮದುವೆ ಮಾಡ್ಕೋಬೇಕು ಅಂದರೆ ಈ ವರ್ಷ ಮಾಡಿಕೊಳ್ಳೇಬೇಕು. ಈ ವರ್ಷ ತಾವು ಕೈ ತಪ್ಪು ಬಿಟ್ಟರೆ ಮದುವೆ ಆಗುವಂಥದ್ದು. ಇನ್ನು 2.5 ವರ್ಷ ತಮಗೆ ಕನ್ಯೆಗೂ ವರ ಸಿಗೋದಿಲ್ಲ,
ವರನಿಗೆ ಕನ್ಯೆ ಸಿಗೋದಿಲ್ಲ. ಮತ್ತು ಯಾವುದೇ ಕೆಲಸ ಕಾರ್ಯಗಳು ತಾವು ಕೈ ಹಿಡಿದಿರ್ತೀರಿ ಅದೆಲ್ಲ ಕೈ ಹಿಡಿದು ಮೇಲಕ್ಕೆ ತರುವಂಥದ್ದು. ಯಾವುದೋ ಒಂದು ಕಂಪನಿ ಶುರು ಮಾಡಿರ್ತೀರಿ, ಅದು ಅಭಿವೃದ್ಧಿ ಆಗುತ್ತೆ. ಯಾವುದೋ ಒಂದು ವ್ಯಾಪಾರ ಶುರು ಮಾಡಿರ್ತೀರಿ, ಅಂಗಡಿ ಅಭಿವೃದ್ಧಿ ಆಗುತ್ತೆ. ಔಷಧಿಯನ್ನು ವ್ಯಾಪಾರ ಮಾಡ್ತಾರೆ ಅಂತಂದರೆ ಮೆಡಿಕಲ್ ಸ್ಟೋರು, ಕೆಮಿಸ್ಟು. ಆ ಔಷಧಿಯನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಉತ್ತರೋತ್ತರವಾದಂಥ ಅಭಿವೃದ್ಧಿಯು ಈ ವರ್ಷ ಸಿಗುತ್ತೆ. ಜೊತೆಗೆ ಕಾಂಟ್ರಾಕ್ಟ್ ಕೆಲಸ ಯಾರೇನು ಮಾಡ್ತೀರಿ, ಮನೆ ಕಾಂಟ್ರಾಕ್ಟ್ ಇರುವ, ರೋಡ್ ಕಾಂಟ್ರಾಕ್ಟು, ಅದೆಲ್ಲ ಎರಡರಷ್ಟು ಲಾಭವೂ ಕೂಡ ಇದರಲ್ಲಿ ಬರುವಂತಹ ಒಂದು ಸ್ಥಿತಿ ಇದೆ. ಈ ವರ್ಷ ತಾವು ಯಾವ ಕ್ಷೇತ್ರವನ್ನು ದರ್ಶನ ಮಾಡಬೇಕು ಅಂತಂದರೆ ನಾಗನ ಕ್ಷೇತ್ರವನ್ನು ದರ್ಶನ ಮಾಡಬೇಕು. ನಾಗನ ಕ್ಷೇತ್ರ ಅಂತಂದರೆ ಯಾವುದು? ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ನಮ್ಮ ಬೆಂಗಳೂರು ಹತ್ತಿರ ಇರ್ತಕ್ಕಂಥ ರಾಮವಳ್ಳಿಯಲ್ಲಿ ಮುಕ್ತಿನಾಗ ಕ್ಷೇತ್ರ, ಇದೆಲ್ಲ ನಾಗಕ್ಷೇತ್ರಗಳು. ಈ ನಾಗನ ದರ್ಶನದಿಂದ ತಮಗೆ ಉತ್ತರೋತ್ತರವಾದಂಥ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ತಾವು ಯಾವ ದೇವತಾರಾಧನೆಯನ್ನು ಮಾಡಬೇಕು? ಈ ವರ್ಷ ಕುಜಗ್ರಹ ಅಂತಂದರೆ ಸೂರ್ಯ ಚಂದ್ರ ಅಂಗಾರಕ ಗ್ರಹನ ಒಂದು ಆರಾಧನೆಯಿಂದ, ಅಂಗಾರಕ ಗ್ರಹನಿಗೆ ತೊಗರಿಬೇಳೆ ದಾನ ಕೊಡೋದು, ಕೆಂಪು ವಸ್ತ್ರ ದಾನ, ಅದಕ್ಕೆ ಅಭಿಷೇಕ ಪೂಜೆ ಇದೆಲ್ಲ ಮಾಡಿಸೋದ್ರಿಂದ ಗ್ರಹವು ತೃಪ್ತಿಯಾಗಿ ತಮಗೆ ಉತ್ತರೋತ್ತರವಾದಂತಹ ಅಭಿವೃದ್ಧಿಯು ಈ ವರ್ಷ ಆಗುತ್ತೆ. ಅದೇ ರೀತಿ ಇದೆಲ್ಲ ಏನೇ ಇರಬಹುದು, 12 ರಾಶಿಗಳಲ್ಲಿ ಹುಟ್ಟಿದಂಥವರು ಮೇಲಿನ ನೋಟಕ್ಕೆ ಈ ಭವಿಷ್ಯ 100% ಆಗೋದಿಲ್ಲ. ಯಾಕೆ ಅಂತಂದರೆ ಇದೆಲ್ಲ ರಾಶಿ ಭವಿಷ್ಯ. ಇದರಲ್ಲಿ ಒಂದು 50-60% ಮಾತ್ರ. ಯಾಕೆಂತಂದರೆ ಒಬ್ಬೊಬ್ಬರು ಒಂದೊಂದು ಇಸ್ವಿಲಿ ಹುಟ್ಟಿರ್ತೀರಿ, ಒಂದೊಂದು ವಾರ, ಒಂದೊಂದು ತಿಥಿ, ಒಂದೊಂದು ನಕ್ಷತ್ರ, ಒಂದೊಂದು ಯೋಗ, ಒಂದೊಂದು ಕರ್ಣದಲ್ಲಿ ಹುಟ್ಟಿ ನಾವು ಒಂದೊಂದು ರೀತಿ ಜೀವನವನ್ನು ಮಾಡ್ತಾಯಿರ್ತೀವಿ. ಒಬ್ಬೊಬ್ಬರು ಒಂದೊಂದು ವೃತ್ತಿಯನ್ನು ಮಾಡ್ತಾಯಿರ್ತೀವಿ. ಒಬ್ಬನಿಗೆ 5 ವರ್ಷ ಇರುತ್ತೆ, ಒಬ್ರಿಗೆ 15 ವರ್ಷ ಇರುತ್ತೆ, ಒಬ್ರಿಗೆ 50 ವರ್ಷ ಇರುತ್ತೆ. ಇದೆಲ್ಲವೂ ಕೂಡ ತಮ್ಮ ತಮ್ಮ ಜಾತಕದ ಪ್ರಭಾವದಿಂದ, ತಾವು ಹುಟ್ಟಿದಂತಹ ಗಳಿಗೆಯಿಂದ, ತಮ್ಮ ಪೂರ್ವಾರ್ಜಿತ ಕರ್ಮದಿಂದ, ಜೊತೆಗೆ ನಾವು ಹುಟ್ಟಿ ಬಂದಂತಹ ವಂಶದಲ್ಲಿ ಎಂತೆಂಥ ನಾವು ವಂಶದಲ್ಲಿ ಪುಣ್ಯ ಪಾಪ ಇದೆಲ್ಲ ಮಾಡಿರ್ತೀವಿ, ಧರ್ಮ ಅಧರ್ಮಗಳು ಮಾಡಿರ್ತೀವಿ, ಅದರ ಮೇಲೆ ನಮ್ಮ ಜೀವನವನ್ನು ಮಾಡ್ತಾ ಇರ್ತೀವಿ. ಅದೇ ರೀತಿ ಈ ಕ್ರೋಧಿ ನಾಮ ಸಂವತ್ಸರವು ಇಲ್ಲಿ ನೋಡ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಒಳ್ಳೆಯದನ್ನು ಮಾಡಲಿ, ಪರಮೇಶ್ವರನು ಸದ್ಬುದ್ಧಿಯನ್ನು ಕೊಟ್ಟು ಒಳ್ಳೆಯ ಧರ್ಮವನ್ನು ಮಾಡುವಂತಹ ಒಂದು ಚೈತನ್ಯವನ್ನು ತಮಗೆಲ್ಲ ಕೊಡಲಿ. ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಸುಭಿಕ್ಷವಾಗಲಿ, ಮಳೆ ಬೆಳೆಗಳು ಚೆನ್ನಾಗಾಗಲಿ, ಒಳ್ಳೆಯ ಧರ್ಮ ಮಾರ್ಗದಲ್ಲಿರ್ತಕ್ಕಂತಹ ರಾಜರು ನಮ್ಮನ್ನು ಬಂದು ಆಳಲಿ, ಧರ್ಮ ಜಾಗೃತಿಯು ಉಂಟಾಗಲಿ, ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಈ 12 ರಾಶಿಯ ಫಲಗಳನ್ನು ಮುಗಿಸ್ತೀವಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.